ಎಲ್ರಿಗೂ ನಮಸ್ಕಾರ. ನನ್ನ ಬ್ಲಾಗ್ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜೀವನಕ್ಕೆ ಪ್ರೀತಿ ಪ್ರಯಾಣ ಎಲ್ಲಿಗೆ ಎಂಡ್ ಆಗುತ್ತೆ ಶೂಡು ಪಡಬೇಡ ಅಂತ ರೆಡಿ ಆಗ್ತಾಳೆ. ರೆಡಿ ಹಾಕೋಳೆ. ದೇವರ ಮನೆ ಪೂಜೆನೂ ಆಗಿದೆ, ಹೊರಡ್ಬೇಕಷ್ಟೇ ಈಗ. ಎಸ್ ಗೈಸ್, ನಾವು ಬಂದಿದ್ದು ನಮ್ಮ ಅಣ್ಣ ಸ್ವಾಮಿಗಳು ಮತ್ತು ನನ್ನ ತಮ್ಮ ಸ್ವಾಮಿಯವರು ಮಾಲೆ ಹಾಕ್ಕೊಂಡಿದ್ರು ಅವರ ಇರಮುರಿ ಕಟ್ಟಿಗೆ ನಾವು ಬಂದಿದ್ದು ಬಗ್ಗೆ ಸರಿ. ಆ್ಯಂಡ್ ಇವಾಗ ಸ್ವಲ್ಪ ಅಯ್ಯಪ್ಪನ ಕತೆ ತಿಳ್ಕೊಳ್ಳೋಣ. ನನಗೇನು ಗೊತ್ತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನೇನಾದರೂ ಹೇಳಿದ್ರಲ್ಲಿ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಮೊದಲನೇದಾಗಿ ಅಯ್ಯಪ್ಪನಿಗೆ ಹರಿಹರ ಎಂದು ಸಹ ಹೆಸರಾಗಿದೆ. ಅಂದರೆ ಶಿವ ಮತ್ತು ವಿಷ್ಣುವಿನ ಮಗ. ಅಯ್ಯಪ್ಪನನ್ನು ಪಂದಳ ರಾಜನು ಪಂಪಾ ನದಿ ತೀರದಲ್ಲಿ ಕಂಡುಕೊಂಡು ತನ್ನ ಸ್ವಂತ ಮಗನಂತೆ ಬೆಳೆಸಿದರು. ರಾಜನ ಮಗು ಹುಟ್ಟಿದ ನಂತರ ದುಷ್ಟ ಮಂತ್ರಿ ಮತ್ತು ರಾಣಿಯು ಅಯ್ಯಪ್ಪನಿಗೆ ಹುಲಿಯ ಹಾಲನ್ನು ತರಲು ಕಳುಹಿಸಿ ಅವನನ್ನು ಕೊಲ್ಲಲು ಯೋಚಿಸಿದರು. ಕಾಡಿಗೆ ಹೋದ ಅಯ್ಯಪ್ಪನಿಗೆ ಮಹಿಷಿ ಎನ್ನುವ ರಾಕ್ಷಸಿಯ ದುರುದ್ದೇಶ ತಿಳಿಯಿತು ಮತ್ತು ಅವಳನ್ನು ಸೋಲಿಸಿದನು. ಅಯ್ಯಪ್ಪನ ಕುತ್ತಿಗೆಯಲ್ಲಿ ಚಿನ್ನದ ಗಂಟೆಯನ್ನು ಕಟ್ಟಿದ್ದರಿಂದ ಸನ್ಯಾಸಿಯು ಅವನಿಗೆ ಮಣಿಕಂಠ ಎಂದು ಹೆಸರಿಡಲು ರಾಜನಿಗೆ ಸೂಚಿಸಿದನು. ಮತ್ತು ಇಲ್ಲಿ ಯಾತ್ರೆ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ, ಅಯ್ಯಪ್ಪನ ಭಕ್ತರು ಸಂಪ್ರದಾಯದ ಪ್ರಕಾರ 41 ದಿನಗಳ ವ್ರತವನ್ನು ಮಾಡಿ, ಅಂದರೆ ಈ ಅವಧಿಯಲ್ಲಿ ಅವರು ಕಪ್ಪು ಬಟ್ಟೆ ಧರಿಸಿ ಕೇಶಮುಂಡ ಅಂತ ಅಂದರೆ ತಲೆ ಕೂದಲಾಗಿರ್ಬೋದು, ಇಲ್ಲ ಅಂದರೆ ಬೆರಳಿನ ಉಗುರುಗಳ ಕಟ್ ಮಾಡೋದಿಲ್ಲ. ಮತ್ತು ಪಂಪಾ ನದಿ ಅಂದರೆ ಯಾತ್ರಿಕರು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ನೀಲಿಮಲೆಯನ್ನು ಹತ್ತಿ ಶಬರಿಮಲೆ ತಲುಪುತ್ತಾರೆ. ಯಾತ್ರಿಕರು ಅಯ್ಯಪ್ಪನ ಆರಾಧನೆ ಮಾಡುವಾಗ ವಾವರ್ಸ್ ಮಸೀದಿಗೂ ಭೇಟಿ ನೀಡುತ್ತಾರೆ. ಆ್ಯಂಡ್ ಇಲ್ಲಿ ಒಂದು ಯಾತ್ರೆಯ ನಿಯಮಗಳಿದೆ. ಅಂದರೆ ಅಯ್ಯಪ್ಪನ ಭಕ್ತರು ವ್ರತದ ಸಮಯದಲ್ಲಿ ಕಠಿಣ ನಿಯಮಗಳನ್ನು ಪಾಲಿಸಬೇಕು. ಇದರಲ್ಲಿ ಸಾತ್ವಿಕ ಆಹಾರ ಸೇವನೆ, ಬ್ರಹ್ಮಚಾರ್ಯ ಮತ್ತು ನೆಲದ ಮೇಲೆ ಮಲಗುವುದು ಸೇರಿವೆ. ಅಯ್ಯಪ್ಪನ ವ್ರತದ ಪ್ರಾಮುಖ್ಯತೆ ಅಂತಂದರೆ, ಸಾತ್ವಿಕ ಜೀವನ ಅಂದರೆ ಅಯ್ಯಪ್ಪನ ಭಕ್ತರು ಮಾಂಸಾಹಾರ, ಮದ್ಯಪಾನ, ಧೂಮಪಾನದಿಂದ ದೂರವಿರಬೇಕು. ಶುದ್ಧತೆ ಅಂದರೆ 41 ದಿನಗಳ ಬ್ರಹ್ಮಚಾರ್ಯ ಪಾಲನೆಯಿಂದ ಮನಸ್ಸು ಮತ್ತು ದೇಹ ಎರಡೂ ಶುದ್ಧವಾಗುತ್ತದೆ. ಸಮಾನತೆ, ಕಪ್ಪು ಬಟ್ಟೆ ಧರಿಸುವುದರಿಂದ ಲೌಕಿಕ ಸುಖಗಳ ಬದಲು ದೇವರಿಗೆ ಶರಣಾಗುವ ಸಂಕೇತ ಸಿಗುತ್ತದೆ ಮತ್ತು ಎಲ್ಲರೂ ಸಮಾನರು ಎಂದು ಅರ್ಥೈಸಲಾಗುತ್ತದೆ. ಆ್ಯಂಡ್ ನನಗೆ ಗೊತ್ತಿರಂಗೆ ಇನ್ನೂ ಒಂದು ವಿಷಯ ಏನಪ್ಪ ಅಂತ ಅಂದರೆ, ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಯಾವುದೇ ಥರ ಜಾತಿ ಭೇದ ಧರ್ಮ ನಡೆಯೋದಿಲ್ಲ. ಇನ್ನೊಂದು, ಇಲ್ಲಿ ಕೇವಲ ಹಿಂದೂಗಳು ಮಾತ್ರ ಹೋಗಲ್ಲ, ಈವೊಂದು ಮುಸ್ಲಿಮ್ಗಳು ಸಹ ಇಲ್ಲಿ ಹೋಗ್ತಾರೆ. ಹಾಗಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಜಾತಿ ಧರ್ಮ ಭೇದ ಇದೆಲ್ಲ ಬಿಟ್ಟು ದೇವ್ರನ್ನ ಆರಾಧಿಸ್ಕೊಂಡು ಹೋಗೋದಕ್ಕೆ ಅಂತಲೇ ತನ್ನದೇ ಆದಂಥ ಒಂದು ನೀತಿ ನಿಯಮಗಳನ್ನ ಇಟ್ಕೊಂಡು ಮಾಡುವಂಥ ವರ್ಷದಲ್ಲಿ ಈ ಒಂದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗುವಂಥದ್ದು. ಆ್ಯಂಡ್ ಇದರಲ್ಲಿ ಮೊದಲನೇ ಸಲ ಹಾಕ್ಕೊಳ್ಳೋ ಅಂಥ ಒಂದು ಸ್ವಾಮಿಗೆ ಕನ್ಯಾಸ್ವಾಮಿ ಅಂತ ಕರೀತಾರೆ. 2ನೇ ಸಲ ಹಾಕ್ಕೊಳ್ಳೋ ಸ್ವಾಮಿಗೆ ಸಮಥಿಂಗ್ ಏನೋ ಕರೀತಾರೆ. 3ನೇ ಸಲ ಈ ಥರ ಪ್ರತಿ ಸಲ ಹಾಕ್ದಾಗ್ಲೂ ಅವ್ರಿಗೆ ಪ್ರತಿ ಒಂದು ಪರ್ಟಿಕ್ಯುಲರ್ ನೇಮ್ ಅಂತ ಕೊಡ್ತಾರೆ. ಅದಾದಮೇಲೆ ಅಂದರೆ ಒಂದಿಷ್ಟಕ್ಕಿಂತ ಹೆಚ್ಚು ಬಾರಿ ಹಾಕಿರುವಂಥ ಒಂದು ಸ್ವಾಮಿಗೆ ಗುರುಸ್ವಾಮಿಗಳೇ ಅಂತೇಳಿ ಕರೀತಾರೆ. ಇದು ನನಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್. ಇದಕ್ಕಿಂತ ಹೆಚ್ಚಾಗಿ ನಿಮಗೇನಾದ್ರು ಗೊತ್ತು ಅಂದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನು ತಿಳ್ಕೊಳ್ತೀನಿ. ಆ್ಯಂಡ್ ಇಲ್ಲಿವರೆಗೂ ನಾನೇನಾದ್ರು ಹೇಳೋದು ತಪ್ಪಾಗಿದೆ ಕ್ಷಮೆ ಇರಲಿ. ಆ್ಯಂಡ್ ಇನ್ನೊಂದು, ನನಗೆ ತುಂಬಾ ತಿಳ್ಕೊಬೇಕು, ಯಾಕೆ ಹೆಣ್ಣುಮಕ್ಕಳು ಅಲ್ಲಿಗೆ ಅಲೋ ಇಲ್ಲ ಅನ್ನೋ ಪ್ರಶ್ನೆ ನನಗೂ ಕಾಡಿದೆ. ಆ್ಯಂಡ್ ಎಷ್ಟೋ ಜನಕ್ಕೆ ಇದಕ್ಕೆ ಉತ್ತರ ಕೂಡ ಬೇಕಾಗಿದೆ. ಇದಕ್ಕೆ ಆದಷ್ಟು ಬೇಗ ನಾನು ಉತ್ತರ ನೀಡ್ತೀನಿ. ಆದರೆ ನಾನು ಉತ್ತರ ನೀಡೋಕ್ಕೂ ಮುಂಚೆ ಅದನ್ನು ನಾನು ಪರ್ಫೆಕ್ಟಾಗಿ ತಿಳ್ಕೊಂಡಿರಬೇಕು. ಹಾಗಾಗಿ ಕೆಲವೊಂದು ಸ್ವಾಮಿಗಳ ಹತ್ರ ನಾನು ಮಾತಾಡಿ ಅವರ ಬಾಯಿಂದನೇ ಕೇಳಿ ನಂತರ ನಾನು ನಿಮಗೆಲ್ಲ ಉತ್ತರ ಕೊಡೋದು ಸರಿ ಅಂತ ಹೇಳಿ, ನಾನು ಅಯ್ಯಪ್ಪ ಸ್ವಾಮಿ ಬಗ್ಗೆ ನನಗೆ ಎಷ್ಟು ಗೊತ್ತು ಅದನ್ನು ಹೇಳಿದ್ದೀನಿ ಅಂತೇಳಿ ಇಲ್ಲಿಗೆ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ. ಆ್ಯಂಡ್ ಇಲ್ಲಿ ನಮಗೊಂದು ಭಕ್ತಿ ಏನಿರುತ್ತೆ ಅಂದರೆ, ನಾವೇನೋ ಒಂದು ಕೇಳಿಕೊಂಡು ಅವ್ರಿಗೆ ಕಾಯಿಗೆ ತುಪ್ಪನ ಹಾಕಿ ಕಳಿಸಿದಾಗ ಅಲ್ಲಿ ಏನಾದ್ರು ಕಾಯಿ ಒಳಗಡೆ ತುಪ್ಪ ಗಟ್ಟಿಯಾಗಿರ್ತದೆ, ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದು ಒಂದು ನಂಬಿಕೆ.
ಬಟ್ ಟು ಬಿ ಹಾನೆಸ್ಟಾಗಿ ಹೇಳ್ಬೇಕಂತಂದರೆ ನಾವು ಆಗುತ್ತೆ ಇಲ್ವಾ ಅನ್ನೋದು ನಮಗೆ ಬೇಡ. ಬಟ್ ನಾವು ಅವ್ರನ್ನ ಕಳಿಸ್ಬೇಕಾದ್ರೆ ಒಳ್ಳೆ ಮನಸ್ಸಿಂದ ಕಳಿಸಿ ಆ ಒಂದು ನಮ್ಮ ಭಕ್ತಿನ ಇವ್ರ ಜೊತೆಗೆ ನಾವು ಕಳಿಸ್ಕೊಡ್ತಿದ್ದೀವಿ ಅಂತ ಹೇಳಿ ತುಪ್ಪ ಹಾಕೋದು ಅನ್ನೋದನ್ನು ನಾನು ನಂಬಿದ್ದೀನಿ. ನೀವು ಯಾವ ರೀತಿಯಾಗಿ ನಂಬಿ ಹಾಕ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ನನ್ನ ಅಣ್ಣ ಸ್ವಾಮಿ ಮತ್ತು ತಮ್ಮ ಸ್ವಾಮಿಗಳು ಏನೇನಿದ್ರು ಆ್ಯಂಡ್ ಎಲ್ಲ ಸ್ವಾಮಿಗಳನ್ನ ಕಾಲುಗಳನ್ನ ಮುಟ್ಟಿ ನಾನು ನಮಸ್ಕಾರ ಮಾಡ್ಕೊಂಡು, ಅದಕ್ಕಿಂತ ಮುಂಚೆ ಸ್ವಾಮಿಗಳು ಗುರುಸ್ವಾಮಿಗಳದ್ದೆಲ್ಲರದ್ದು ನಮಸ್ಕಾರ ಮಾಡ್ಕೊಳ್ತಿದ್ರು. ಮಡಿಕಳದ ಏನ್ಕೆ ಫೋನು ಮಾಡ್ತೀವಿ ಬಡಿ ಊಬರ್ ಬುಕ್ ಮಾಡ್ಬಿಡಿ. ಅವ್ರನ್ನ ಇಲ್ಲೇ ಇರೋ ಅವ್ರು ಕಳ್ಸಗಂಟ. ಬಾಯ್ ಮಾಡಿ ಬಾಯ್ ಮಾಡಿ. ಬಾಯ್ 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 ಬಾಯ್. ಹುಷಾರು. ನಾನು ಕೇಳಿದ ಕಾಸು ಕೊಟ್ಬಿಟ್ಟು ಕಾಸು ಇಸ್ಕೊಳ್ಳಿ ಅದರಲ್ಲಿ.